ಯಾವುದೇ ಜೀವಿ ಪ್ರಭೇದದ ಪರಿಸರ ವ್ಯವಸ್ಥೆ ಪರಿಸ್ಥಿತಿ ಈ ಹೇಳಿಕೆ ವಿವರಿಸಿ. ಮೊದಲು ಪ್ರಶ್ನೆಯನ್ನ ಸರಿ. ಯಾವುದೇ ಜೀವಿ ಪ್ರಭೇದದ ಅಳಿವು ಆ ಪರಿಸರ ವ್ಯವಸ್ಥೆ ಪರಿಣಾಮವನ್ನು ವಿವರಿಸಿ. ಬೇರೆ ಬೇರೆ ಜೀವಿ ಪ್ರಭೇದಗಳಿವೆ. ಜಿಂಕೆ ಮತ್ತು ಪ್ರಭೇದ, ಹುಲಿ, ಸಸ್ಯಗಳನ್ನ ತಗೊಂಡು ಕೆಲವೊಂದು ಸಸ್ಯಗಳು ಕೆಲವೊಂದು ಪ್ರಭೇದದಲ್ಲಿ ಬಂದಿರ್ತವೆ. ಈಗ ಯಾವುದೇ ಜೀವಿ ಪ್ರಭೇದದ ಈಗ ಜಿಂಕೆ ಎಲ್ಲಾ ನಶಿಸಿ ಹೋದ್ವು ಅಥವಾ ಹುಲಿ ಎಲ್ಲಾ ನಶಿಸಿ ಹೋದ್ವು, ಅವು ಆ ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನಾವೀಗ ವಿವರಿಸಬೇಕು. ಪ್ರತಿಯೊಂದು ಪ್ರಭೇದವು ತನ್ನ ಪರಿಸರ ವ್ಯವಸ್ಥೆಯಲ್ಲಿ ವಿಶಿಷ್ಟ ಪಾತ್ರ ವಹಿಸುತ್ತದೆ. ಒಂದು ಪ್ರಭೇದ ಅಳಿದರೆ ಆಹಾರ ಸರಪಳಿ ಮತ್ತು ಪರಿಸರ ಸಮತೋಲನದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಇಲ್ಲಿ ಆಹಾರ ಸರಪಳಿ ಅಂದ್ರೆ ಏನು? ಈಗ ಇಲ್ಲಿ ಜಿಂಕೆ ಸಸ್ಯವನ್ನ ತಿಂದು ಬಂದಿತ್ತು ಅಲ್ವಾ? ಸಸ್ಯಗಳೆಲ್ಲ ಹೋದ್ವು ಅಂದ್ರೆ ಜಿಂಕೆ ನಶಿಸಿ ಹೋಗುತ್ತೆ. ಜಿಂಕೆಗೆ ಆಹಾರ ಇರೋದು ಯಾಕಂದ್ರೆ ಸಸ್ಯ ಇರ್ತವೆ. ಈಗ ಜಿಂಕೆ ಅಥವಾ ಯಾವುದಾದ್ರೂ ಸಸ್ಯಾಹಾರಿ ಪ್ರಾಣಿಗಳು ನಶಿಸಿ ಹೋದ್ವು ಅಂತ ಇಟ್ಕೊ. ಅವಾಗ ಹುಲಿಗಳು ಆಹಾರ ಇಲ್ಲದೆ ಸತ್ತು ಹೋಗ್ತವೆ. ಇದೇ ತರ ಈಗ ಉದಾಹರಣೆ ಎಂದರೆ ಜಿಂಕೆಯನ್ನು ತಿನ್ನುವ ಹುಲಿಗಳೆಲ್ಲ ಅಳಿದು ಹೋದರೆ ಜಿಂಕೆಗಳ ಸಂಖ್ಯೆ ಹೆಚ್ಚಾಗಿ ಸಸ್ಯಗಳ ವಿಪರೀತ ನಾಶವಾಗಬಹುದು. ಈಗ ಹುಲಿಗಳು ನಾಶವಾಗಿ ಹೋಗ, ಜಿಂಕೆಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ವಾ? ಅದು ಸಸ್ಯಗಳನ್ನ ತಿಂದಿದ್ದು, ಸಂತತಿ ಜಾಸ್ತಿ ಆಯ್ತು, ಸಸ್ಯಗಳು ಹೆಚ್ಚಿನ ಸಸ್ಯಗಳು ಹೋದ್ವು. ಆ ಕಾರಣಕ್ಕಾಗಿ ಏನಾಗುತ್ತೆ, ಸಸ್ಯಗಳ ವಿಪರೀತ ನಾಶವಾಗಬಹುದು. ಅಥವಾ ಜಿಂಕೆ ಸಂತತಿ ಎಲ್ಲ ಹೋದ್ರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಸರಿಯಾದ ಆಹಾರವಿಲ್ಲದೆ ಅವು ಕೂಡ ಸಾಯಬಹುದು. ಈ ತರ ಪ್ರತಿಯೊಂದು ಪ್ರಭೇದವು ತನ್ನ ಪರಿಸರ ವ್ಯವಸ್ಥೆಯಲ್ಲಿ ವಿಶಿಷ್ಟ ಪಾತ್ರ ವಹಿಸುತ್ತದೆ. ಒಂದು ಪ್ರಭೇದ ಅಳಿದರೆ ಆಹಾರ ಸರಪಳಿ, ಈ ತರ ಆಹಾರ ಸರಪಳಿ, ಸಸ್ಯವನ್ನ ತಿಂದು ಜಿಂಕೆ ಬದುಕ್ತದೆ, ಜಿಂಕೆಯನ್ನ ತಿಂದು ಹುಲಿ ಬದುಕ್ತದೆ. ಇದು ಆಹಾರ ಸರಪಳಿ ಅಂತ ಹೇಳ್ತೀವಿ. ಆಹಾರ ಸರಪಳಿ ಮತ್ತು ಪರಿಸರ ಸಮತೋಲನದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಥ್ಯಾಂಕ್ ಯು.